ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಗೂಗಲ್ ಫೋನ್ ಅಂತ ಒಂದು ಹೊಸ ಆ್ಯಪ್ನ ಪರಿಚಯ ಮಾಡ್ಕೊಡಕ್ಕೆ ಬಂದಿದ್ದೀನಿ. ಈ ಆ್ಯಪ್ ಏನು ಕೆಲಸ ಮಾಡುತ್ತೆ ಅಂತ ನಿಮಗೆ ಹೆಸರು ಕೇಳಿದಾಗಲೇ ಗೊತ್ತಾಗಿರ್ಬೋದು. ಇದು ಒಂದು ಕಾಂಟ್ಯಾಕ್ಟ್ ಆ್ಯಂಡ್ ಡೈಲರ್ ಅಂತಂದರೆ ಏನು ನಮ್ಮ ಫೋನ್ ಆ್ಯಪ್ ಇರುತ್ತಲ್ಲ, ಸುಮಾರು ಫೋನಲ್ಲಿ ಬೈ ಡಿಫಾಲ್ಟ್ ಗೂಗಲ್ ಫೋನ್ ಇದನ್ನೇ ಬೈ ಡಿಫಾಲ್ಟ್ ಕೊಟ್ಟಿರ್ತಾರೆ ಫೋನ್ ಆ್ಯಪ್ ಆಗಿ. ಇನ್ನು ಬೇರೆ ಬೇರೆ ಫೋನು ಅಂತಂದರೆ ಈ ಓಪೋ, ಪೋಕೋ, ರಿಯಲ್ಮಿ, ರೆಡ್ಮಿ ಇದರಲ್ಲೆಲ್ಲ ಅವ್ರದ್ದೇ ಓನ್ ಕಸ್ಟಮೈಸ್ಡ್ ಫೋನ್ ಆ್ಯಪನ್ನು ಕೊಟ್ಟಿರ್ತಾರಲ್ವಾ. ಸೊ ಇದೇ ಥರ ಇದು ಕೂಡ ಒಂದು ಆ್ಯಪ್ ಸ್ನೇಹಿತರೆ, ಗೂಗಲ್ ಫೋನ್ ಅಂತ. ಸೊ ಈ ಮೊದಲೇ ನಮ್ಮ ಫೋನಲ್ಲಿ ಫೋನ್ ಆ್ಯಪ್ ಇರುತ್ತಲ್ಲ ಅಂಥದ್ರಲ್ಲಿ ಇದನ್ನು ಯಾಕೆ ಯೂಸ್ ಮಾಡಬೇಕು ಅಂತ ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಮೂಡಿದರೆ, ಇದರಲ್ಲಿ ಬ್ಲೈಂಡ್ಗೆ ಯೂಸ್ ಆಗೋಂಥ ಸುಮಾರು ಆಪ್ಷನ್ಸ್ ಇದೆ ಸ್ನೇಹಿತರೆ. ಇನ್ನೊಂದೇನು ಅಂತಂದರೆ, ಇದನ್ನ ಮೇಯ್ನಾಗಿ ಡೆವಲಪ್ ಮಾಡಿರೋದೆ ಅಕ್ಸೆಸಿಬಿಲಿಟಿನ ಮೈಂಡಲ್ಲಿ ಇಟ್ಕೊಂಡು, ಅಂತಂದರೆ ಟಾಕ್ ಬ್ಯಾಕ್ ಯೂಸರ್ಸ್ನ ಮೈಂಡಲ್ಲಿ ಇಟ್ಕೊಂಡು ಈ ಆ್ಯಪನ್ನು ಡೆವಲಪ್ ಮಾಡಿರೋದು. ಹಾಗಾಗಿ ಇದರಲ್ಲಿ ಅಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟಂಥ ಸುಮಾರು ಫೀಚರ್ಸ್ ಇದೆ. ಫಾರ್ ಎಕ್ಸಾಂಪಲ್, ಮೇಯ್ನಾಗಿ ಎಲ್ಲರಿಗೂ ಬೇಕಾಗಿರೋಂಥದ್ದು ಕಾಲರ್ ನೇಮ್ ಅನೌನ್ಸ್ಮೆಂಟ್ ಫೀಚರ್. ಹೌದು ಸ್ನೇಹಿತರೆ, ಕಾಲರ್ ನೇಮ್ ಅನೌನ್ಸ್ ಮಾಡಬೇಕು ಅಂತ ತುಂಬ ಜನ ಇಷ್ಟಪಡ್ತೀರ. ಈ ಗೂಗಲ್ ಫೋನಲ್ಲಿ ಈ ಫೀಚರ್ ಇದೆ, ಆದರೂ ಅದು ಟಾಕ್ ಬ್ಯಾಕ್ ಆನ್ ಆಗಿದ್ದಾಗ ಈ ಫೀಚರ್ ಕೆಲಸ ಮಾಡಲ್ಲ. ಆಮೇಲೆ ನಾವು ಯಾವುದ್ಯಾವುದೋ ಥರ್ಡ್ ಪಾರ್ಟಿ ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತೀವಿ ಸುಮಾರು, ಈ ಕಾಲರ್ ನೇಮ್ ಟಾಕರು, ಕಾಲರ್ ನೇಮ್ ಅನೌನ್ಸರು, ಈ ಥರ ಎಲ್ಲ ಯೂಸ್ ಮಾಡ್ತೀವಿ. ಯಾವುದು ಸರಿಯಾಗಿ ವರ್ಕ್ ಆಗಲ್ಲ. ಬಟ್ ಇದು ನಾನು ಯೂಸ್ ಮಾಡಿರೋಂಥ ಟೈಮಲ್ಲಿ ಓಕೆ ನೋಡಿ, ಒಂದು ಕಾಲ್ ಬರ್ತಾ ಇದೆ ನೋಡಿ, ಕಾಲರ್ ನೇಮ್ ಅನೌನ್ಸ್ ಮಾಡ್ತಾ ಇದೆ, ಮುಸ್ತಾಕ್ ಕಾಲ್ ಮಾಡ್ತಾ ಇದ್ದಾರೆ ನೋಡಿ, ಈ ಥರ ಅನೌನ್ಸ್ ಮಾಡುತ್ತೆ. ಓಕೆ, ಈ ರಿಜೆಕ್ಟ್ ಮಾಡೋಣ. ಸೊ ಈ ರೀತಿ ಕಾಲರ್ ನೇಮ್ ಅನೌನ್ಸ್ ಮಾಡುತ್ತೆ. ಇದು ಮೊದಲನೇ ಒಂದು ಒಳ್ಳೆ ಫೀಚರ್. ಆದರೆ ಎರಡನೇ ಫೀಚರು, ಸುಮಾರು ಜನ ನಮಗೆ ಡಬಲ್ ಟ್ಯಾಪ್ ಬೇಕು ಡೈಲ್ ಮಾಡೋದಕ್ಕೆ. ನಂಬರ್ ಅಂದರೆ ಕೀಪ್ಯಾಡಲ್ಲಿ ನಂಬರ್ ಡೈಲ್ ಮಾಡ್ತೀವಲ್ಲ, ಅಲ್ಲಿ ಡಬಲ್ ಟ್ಯಾಪ್ ಬೇಕು ಅಂತ ಇಷ್ಟಪಡ್ತಾ ಇರ್ತೀರ. ಆ ಫೀಚರು ಕೂಡ ಇದೆ. ಆಮೇಲೆ ಟಾಕ್ ಬ್ಯಾಕ್ ಆ್ಯಕ್ಷನ್ಸ್ನ ಆ್ಯಡ್ ಮಾಡ್ಯಾರ. ಈಗ ಕಾಲ್ ಹಿಸ್ಟ್ರಿಯಲ್ಲಿ ನಾವು ಯಾವುದೇ ಒಂದು ನಂಬರ್ಗೆ ವಾಪಸ್ ಕಾಲ್ ಮಾಡಬೇಕು ಅಂತಂದರೆ, ಅಥವಾ ಅದನ್ನ ಕಾಂಟ್ಯಾಕ್ಟ್ ಸೇವ್ ಮಾಡಬೇಕು ಅಂತಂದರೆ ಅನ್ನೋನ್ ನಂಬರ್ನ, ಅಥವಾ ಮೆಸೇಜ್ ಕಳಿಸ್ಬೇಕು ಅಂತಂದರೆ, ಅದಕ್ಕೆಲ್ಲ ನಾವು ಬೇರೆ ಫೋನಲ್ಲಾದರೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಆಪ್ಷನ್ ಸಿಗುತ್ತೆ, ಅಥವಾ ಅದ್ರ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಟಾಕ್ ಬ್ಯಾಕ್ ಆ್ಯಕ್ಷನ್ಸ್ ಮೂಲಕನೇ ಇದನ್ನೆಲ್ಲ ಮಾಡ್ಬೋದು. ಆಮೇಲೆ ನಮಗೆ ಈಗ ಫೋನು ರಿಸೀವ್ ಆದ ತಕ್ಷಣ ಆಟೋಮೆಟಿಕಲಿ ಔಟ್ ಸ್ಪೀಕರ್ ಹೋಗಬೇಕು ಅಂತಂದರೆ ಅದನ್ನು ಕೂಡ ಸೆಟ್ಟಿಂಗ್ ಮಾಡ್ಬೋದು. ಈ ಥರ ಹಲವಾರು ಎಕ್ಸಿಬಿಲಿಟಿಗೆ ಸಂಬಂಧಪಟ್ಟಂಥ ಒಳ್ಳೊಳ್ಳೆ ಫೀಚರ್ಸ್ ಇದೆ ಸ್ನೇಹಿತರೆ. ಸೊ ಆಮೇಲೆ ಸ್ಲೈಡರ್ ಕೂಡ ಕೊಟ್ಟಿದ್ದಾರೆ. ನಾವು ಈ ಸ್ಲೈಡರ್ನ ಯೂಸ್ ಮಾಡಿಕೊಂಡು ಒಂದು ಆಲ್ಫಾಬೆಟ್ಟಿಂದ ಒಂದು ಆಲ್ಫಾಬೆಟ್ ಹೋಗ್ಬೋದು ಕಾಂಟ್ಯಾಕ್ಟ್ಸಲ್ಲಿ. ಸೊ ಈ ಥರದ್ದೆಲ್ಲ ಇದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ಲಿ ನಾವು ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಈ ಆ್ಯಪ್ ಹೆಸರು ನಾನು ಮೊದಲೇ ಹೇಳಿದಾಗೆ ಗೂಗಲ್ ಫೋನ್ ಅಂತ, GUVEN PHONE. ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ದಂಗೆ ಇರ್ಬೋದು. ಯಾಕಪ್ಪ ಅಂತಂದರೆ ಇದು ಹೊಸ ಆ್ಯಪು, ಹಾಗಾಗಿ ಇದರ ರೇಟಿಂಗ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ಇದು ಮೇಲೆ ಶೋ ಆಗಲ್ಲ. ಹಾಗಾಗಿ ಈ ವಿಡಿಯೋ ಲಿಂಕನ್ನು, ಈ ವಿಡಿಯೋ ಅಂತೀನಿ, ಆ್ಯಪ್ ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನಿಮಗೆ ನಮ್ಮ ಕನ್ನಡ ತಂತ್ರಾಂಶ ಅಲರ್ಟ್ಸ್ ಇದರಲ್ಲೂ ಕೂಡ ಆ್ಯಪ್ ಲಿಂಕನ್ನು ಹಾಕಿರ್ತೀನಿ. ಅಲ್ಲಿಂದನೂ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಸೊ ಈಗ ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ಆ್ಯಪನ್ನು ಓಪನ್ ಮಾಡಬೇಕಾಗತ್ತೆ. ಓಕೆ, ಗೂಗಲ್ ಫೋನ್ ಆ್ಯಪ್ನ ಓಪನ್ ಮಾಡೋಣ. ಓಕೆ, ನೋಡಿ ಈಗ ನೋಡಿ, ವೆಲ್ಕಮ್. ಸೊ ಇದನ್ನ ನೀವು ಡಿಫಾಲ್ಟ್ ಕಾಲಿಂಗ್ ಆ್ಯಪ್ ಆಗಿ ಸೆಟ್ ಮಾಡಿ ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದೆ. ನಾವು ಸೆಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅಷ್ಟು ವರ್ಕ್ ಅಂದರೆ ವರ್ತಲ್ಲ. ಇದು ನೀವು ಸೆಟ್ ಮಾಡಲೇಬೇಕು, ಸರಿಯಾಗಿ ವರ್ಕ್ ಆಗಲ್ಲ ಇಲ್ಲ ಅಂತಂದ್ರೆ ಫೀಚರ್ಸ್. ಓಕೆ, ಡಿಫಾಲ್ಟ್ ಆ್ಯಪ್ ಈಗ ಸೆಟಪ್ ಅಂತ ಇದೆಯಲ್ಲ, ಸೆಟಪ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಟಪ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಗೂಗಲ್ ಫೋನ್ನ ನಿಮ್ಮ ಡಿಫಾಲ್ಟ್ ಫೋನ್ ಆ್ಯಪ್ ಆಗಿ ಸೆಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನೋಡಿ, ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು ಕಾಂಟ್ಯಾಕ್ಟ್ ಆ್ಯಂಡ್ ಡೈಲರ್, ಇದು ನಮ್ಮ ಪೋಕಾಲ್ ಬಂದಿರೋಂಥ ಡಿಫಾಲ್ಟ್ ಡೈಲರು. ಇನ್ನೊಂದು ಗೂಗಲ್ ಫೋನು, ಇನ್ನು ಚೆಕ್ ಸೆಲೆಕ್ಟ್ ಮಾಡಿ ಸೆಟ್ ಆಸ್ ಡಿಫಾಲ್ಟ್ ಕೊಡೋಣ. ಇದು ಒನ್ ಟೈಮ್ ಪ್ರೋಸೆಸ್ ಅಷ್ಟೇ ಇದು. ಓಕೆ, ಓಕೆ, ನೆಕ್ಸ್ಟ್ ಪರ್ಮಿಷನ್ಸ್ ಕೊಡಬೇಕು ಇದಕ್ಕೆ, ಕಾಂಟ್ಯಾಕ್ಟ್ ಪರ್ಮಿಷನ್ ಎಲ್ಲ ಅಲೋ ಕೊಡೋಣ. ಓಕೆ, ಸ್ಟಾರ್ಟ್ ಕೊಡೋಣ. ಓಕೆ, ಸ್ಟಾರ್ಟ್ ಆಯ್ತು ಈಗ. ಓಕೆ, ಸೊ ನಿಮಗೆ ಸ್ಕ್ರೀನಲ್ಲಿ ಏನೂ ಕಾಣಲ್ಲ. ಸ್ಕ್ರೀನ್ನ ಡಿಮ್ ಮಾಡಿ ಟ್ವಿಟರಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ಸ್ ಇದೆಲ್ಲ ಕಾಣೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ನಾನು ಡಿಮ್ ಮಾಡಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಈಗ ಸೆಟಪ್ ಆಯಿತು ಸ್ನೇಹಿತರೆ. ನಮ್ಮ ಗೂಗಲ್ ಫೋನು ನಮ್ಮ ಡಿಫಾಲ್ಟ್ ಡೈಲರ್ ಆಗಿ ಈಗ ಸೆಲೆಕ್ಟ್ ಆಗಿದೆ. ಈಗ ಮೇಯ್ನಾಗಿ ಕೆಳಗಡೆ ಏನೇನು ಟ್ಯಾಬ್ಸ್ ಇದೆ ನೋಡೋಣ. ಮೊದಲನೇದು ರೀಸೆಂಟ್ ಕಾಲ್ಸ್, ಇದು ನಿಮ್ಗೆ ಗೊತ್ತೇ ಇರುತ್ತೆ. ರೀಸೆಂಟ್ ಕಾಲ್ಸ್ ಇರುತ್ತೆ ಇದರಲ್ಲಿ.
Selected. Contacts. Tab. ನೆಕ್ಸ್ಟು ಕಾಂಟ್ಯಾಕ್ಟ್ಸು, ಈ ಕಾಂಟ್ಯಾಕ್ಟ್ಸ್ ಟ್ಯಾಬಲ್ಲಿ ಇದೀವಿ, ಸೆಲೆಕ್ಟ್ ಆಗಿದೆ. Keypad. Tab. ನೆಕ್ಸ್ಟ್ ಕೀಪ್ಯಾಡ್ ಟ್ಯಾಬು ನಿಮ್ಗೆ ಗೊತ್ತಾಯಿದೆ, ನಂಬರ್ ಡೈಲ್ ಮಾಡೋಕ್ಕಿದು. Favorites. Tab. ಇನ್ನೊಂದು ಫೇವ್ರೇಟ್ಸು, ನಮ್ಗೆ ಯಾವ್ದಾದ್ರು ಫೇವ್ರೇಟ್ಸ್ ಬೇಕಾದ್ರೆ ಕಾಂಟ್ಯಾಕ್ಟ್ಸಿಂದ ಫೇವ್ರೇಟ್ಸ್ ಆ್ಯಡ್ ಮಾಡಿದ್ರೆ ಫೇವ್ರೇಟ್ಸ್ಗೆ ಹೋದಾಗ ಆ ಕಾಂಟ್ಯಾಕ್ಟ್ಸ್ ಮಾತ್ರ ಸಿಗುತ್ತೆ, ಈಸಿಯಾಗಿ ನಮಗೆ ಡೈಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟೇ ಟ್ಯಾಬ್ ಇರೋದು ಕೆಳಗಡೆ. ಸೊ ಈಗ ಮೇಯ್ನಾಗಿ ಸೆಟ್ಟಿಂಗ್ಸ್ ನೋಡೋಣ ಸ್ನೇಹಿತರೆ. ನಾನು ಸುಮಾರು ಹೇಳಿದೆ ನಿಮಗೆ, ಕಾಲರ್ ನೇಮ್ ಅನೌನ್ಸ್ಮೆಂಟ್ ಮಾಡುತ್ತೆ, ಆಮೇಲೆ ಡಬಲ್ ಟಚ್ ಮೂಲಕ ನಾವು ಡೈಲ್ ಮಾಡೋ ಥರ ಎಲ್ಲ ಮಾಡ್ಕೊಬೋದು ಅಂತ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೆಟ್ಟಿಂಗ್ಸ್ ಹೋಗೋಣ. Settings. Button. ಸೆಟ್ಟಿಂಗ್ಸು ನಮಗೆ ರೈಟ್ ಸೈಡ್ ಟಾಪಲ್ಲಿ ಸಿಗುತ್ತೆ. ಸೊ ಸೆಟ್ಟಿಂಗ್ಸ್, Back. Button. ಸೊ ಇದರಲ್ಲಿ Settings. Settings. Phone settings. Network. Call and display settings. ಸೊ ಮೊದಲನೇ ಸೆಟ್ಟಿಂಗು ಫೋನ್ ಸೆಟ್ಟಿಂಗ್ಸು, ಕಾಲ್ ನೆಟ್ವರ್ಕು ಇದ್ರ ಬಗ್ಗೆ ಇದೆ. ಇದರಲ್ಲಿ ಹೋಗೋಣ ಏನೇನಿದೆ. Back. But phone settings. Network and call settings. Opens operator and call forwarding settings on the system screen. ಸೊ ಇದೇನು ಮಾಡೋದು ಬೇಡ, ಹಂಗೆ ಬಿಡಿ. Default call SIM. Choose which SIM will be used when making calls. Always ask. ಓಕೆ, ಇದು ಯಾವ ಸಿಮ್ಮಿಂದ ಕಾಲ್ ಹೋಗಬೇಕು ಅಂತ ಬೈ ಡಿಫಾಲ್ಟ್ ಆಲ್ವೇಸ್ ಆಸ್ಕ್ ಅಂತ ಸೆಟ್ ಆಗಿರುತ್ತೆ. ಅಂತಂದರೆ ನೀವು ಪ್ರತಿ ಬಾರಿ ಫೋನ್ ಮಾಡೋಲ್ಲೂ ಕೂಡ ಸಿಮ್ 1ಇಂದ ಕಾಲ್ ಮಾಡ್ತೀರಾ, ಸಿಮ್ 2ಇಂದ ಕಾಲ್ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ಇದು ನಾನು ಸಿಮ್ 1ಇಂದ ನನಗೆ ಕಾಲ್ ಹೋಗ್ಬೇಕಾಗಿರೋದ್ರಿಂದ ಇದನ್ನ ಸಿಮ್ 1ಗೆ ಸೆಟ್ ಮಾಡ್ತೀನಿ. ಅವಾಗ Dialog. ಡೈರೆಕ್ಟ್ಲಿ ಆ ಸಿಮ್ಮಿಂದ ಕಾಲ್ ಹೋಗುತ್ತೆ. Selected. Always ask. Rick. Not selected. Geo. Radio button. ಓಕೆ, ಜಿಯೋ ನಂದು ಅದನ್ನ. Move the phone. ಓಕೆ, ನೆಕ್ಸ್ಟು. Off. Keep screen on during calls. Prevents the screen from turning off during the call. Switch. ಸೊ ಇದು ಕಾಲಲ್ಲಿ ಮಾತಾಡ್ತಾ ಇರೋವಾಗ ಸ್ಕ್ರೀನ್ ಆಫ್ ಆಗೋದನ್ನ ಪ್ರಿವೆಂಟ್ ಮಾಡಬೇಕಾ ಅಂತ, ಬೇಡ, ಇದು ಆಫ್ ಆಗೇ ಇರಲಿ. Off. Keypad during calls. Shows the keypad on the call screen. Switch. ಸೊ ಇದು ಕೀಪ್ಯಾಡ್ ತೋರಿಸ್ಬೇಕಾ ಬೇಡವಾ ಅಂತ ಕಾಲಲ್ಲಿದ್ದಾಗ. ಇದು ಆನ್ ಮಾಡಿದ್ರೆ ಕಾಲಲ್ಲಿ ಇದ್ದಾಗೆಲ್ಲ ಬೈ ಡಿಫಾಲ್ಟು ಕೀಪ್ಯಾಡ್ ಶೋ ಆಗುತ್ತೆ. ಇದೇನು ಬೇಡ, ನಮಗೆ ಬೇಕಾದಾಗ ನಾವೇ ಕೀಪ್ಯಾಡ್ ಮೇಲೆ ಕ್ಲಿಕ್ ಮಾಡಿ ಶೋ ಮಾಡ್ಕೊಬೋದು. ಓಕೆ Stop recording. ಓಕೆ, ಇಷ್ಟೇ Off. ಇದು. ನೆಕ್ಸ್ಟು ಇನ್ನೊಂದು Back. ಸೆಟ್ಟಿಂಗ್ ನೋಡೋಣ. Button. Settings. Phone settings. Contact settings. Sorting and appearance. ಸೊ ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸು, ಇದರಲ್ಲಿ ಎರಡು ಸೆಟ್ಟಿಂಗ್ ಇದೆ, ನೋಡೋಣ Back. ಏನಿದೆ. Contact settings. Contact display. Set contact sorting and name display. First name. Last name. ಸೊ ಯಾವ ಥರ ಕಾಂಟ್ಯಾಕ್ಟ್ಸ್ ತೋರಿಸ್ಬೇಕು ಕಾಂಟ್ಯಾಕ್ಟ್ಸಲ್ಲಿ ಅಂತ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅದೇ ಇದ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾವು ಲಾಸ್ಟ್ ನೇಮ್ ಫಸ್ಟ್ ನೇಮ್ ಹಂಗೆಲ್ಲ ಸೆಟ್ ಮಾಡ್ಬೋದು, ಅದೇನು ಬೇಡ. Visible accounts. Choose which accounts have visible contacts. All. ಸೊ ವಿಸಿಬಲ್ ಅಕೌಂಟ್ಸು, ಯಾವ ಅಕೌಂಟಲ್ಲಿರೋಂಥ ಕಾಂಟ್ಯಾಕ್ಟ್ಸು ತೋರಿಸ್ಬೇಕು ಅಂತ ಇಲ್ಲಿ ಆಲ್ ಸೆಟ್ ಆಗಿರುತ್ತೆ, ಆಲೇ ಸೆಟ್ ಆಗಿರಲಿ. ಇಲ್ಲಾಂದ್ರೆ ನಿಮ್ಗೆ ಯಾವುದೋ ಈಗ ಎರಡೆರಡು ಅಕೌಂಟ್ ಲಾಗಿನ್ ಮಾಡಿರ್ತೀರ ನಿಮ್ಮ ಫೋನಲ್ಲಿ, ಯಾವ್ದಾದ್ರು ಒಂದು ಅಕೌಂಟ್ ಕಾಂಟ್ಯಾಕ್ಟ್ಸ್ ಮಾತ್ರ ತೋರಿಸ್ಬೇಕು ಅಂತಂದರೆ ಅದನ್ನು ಸೆಟ್ ಮಾಡ್ಬೋದು ಇಲ್ಲಿ, ಆ ಥರ. ಓಕೆ Stop recording. Visible accounts. Back. Button. ನೆಕ್ಸ್ಟು. Permissions and privacy. Display settings. Theme and start screen. ಓಕೆ, ಡಿಸ್ಪ್ಲೇ ಸೆಟ್ಟಿಂಗ್ಸು, ಇದರಲ್ಲಿ ಏನಿದೆ ನೋಡೋಣ. Back. Display off. Then start screen. The app starts with the tab you choose. Switch. ಸೊ ಯಾವ ಆ್ಯಪ್ ಓಪನ್ ಮಾಡಿದ ತಕ್ಷಣ ಯಾವ ಟ್ಯಾಬಲ್ಲಿ ಓಪನ್ ಆಗಬೇಕು ಅಂತ ಇಲ್ಲಿ ನಾವು ಇದನ್ನ ಆನ್ ಮಾಡಿದ್ರೆ On. ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. Selected screen. Choose the tab to open and start up. Keypad. ಸೊ ಯಾವ ಒಂದು ಟ್ಯಾಬ್ ಓಪನ್ ಆಗಬೇಕು ಅಂತ ಇದು ಕೀಪ್ಯಾಡ್ ಸೆಟ್ ಆಗಿದೆ. ನೀವು ಯಾವಾಗಲೇ ಆ್ಯಪ್ ಕ್ಲೋಸ್ ಮಾಡಿ ಓಪನ್ ಮಾಡಿದ ತಕ್ಷಣ ಕೀಪ್ಯಾಡ್ಗೆ ಹೋಗುತ್ತೆ ಅದು. ಸೊ ಅದೇನು ಬೇಡ ನಮಗೆ, ಯೂಶ್ವಲಿ ನಮಗೆ ರೀಸೆಂಟಲ್ಲಿ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ಹಂಗಾಗಿ ಇದನ್ನ ಆಫ್ ಮಾಡಿದ್ರೆ Off. ನೀವು ಯಾವ ಒಂದು ಟ್ಯಾಬಲ್ಲಿ ಫೋಕಸ್ ಮಾಡಿಬಿಟ್ಟು ಬಿಟ್ಟಿರ್ತೀರೋ ನೆಕ್ಸ್ಟ್ ಟೈಮ್ ನೀವು ಓಪನ್ ಮಾಡಿದಾಗ ಅಲ್ಲೇ ಇರುತ್ತೆ ನಿಮ್ಮ ಫೋಕಸ್ಸು. ಓಕೆ, ಸೊ ಅದಕ್ಕಿದು. Theme. App blank. Theme. Choose light, dark, or system theme. System default. ಇದು ಥೀಮು ಯಾರು ಡಾರ್ಕ್ ಬೇಕಂದ್ರೆ ಆ ಥರ ಎಲ್ಲ ಸೆಟ್ ಮಾಡ್ಬೋದು. App language. Choose the language used by the app. System default. ಸೊ ಸಿಸ್ಟಮ್ ಡಿಫಾಲ್ಟ್ ಆ್ಯಪ್ ಲ್ಯಾಂಗ್ವೇಜ್ ಅನ್ನು ಚೇಂಜ್ ಮಾಡ್ಬೋದು ನೀವು, ಬಟ್ ಇಂಡಿಯನ್ ಲ್ಯಾಂಗ್ವೇಜ್ ಯಾವುದೂ ಇಲ್ಲ ಸದ್ಯಕ್ಕೆ. On. App language. On. Show number on call screen. Shows the number on a separate line when the contact name is available. Switch. ಓಕೆ, ಇದು ಕಾಂಟ್ಯಾಕ್ಟ್ ನಂಬರ್ ಇದ್ರೂ ಕೂಡ ನಂಬರ್ನ ಸಪ್ರೇಟ್ ಲೈನಲ್ಲಿ ತೋರಿಸುತ್ತೆ. ಇದು ಆನೇ ಇರಲಿ, ಏನು ತೊಂದರೆ ಇಲ್ಲ. Off. Show only the latest 100 call records. When enabled, recent calls opens faster. When disabled, the full call history is shown and long list may open more slowly. Switch. ಓಕೆ ಸ್ನೇಹಿತರೆ, ಇದು ನಿಮಗೆ ಕಾಲ್ ಹಿಸ್ಟ್ರಿಯಲ್ಲಿ ಲಾಸ್ಟ್ 100 ಮಾತ್ರ ಬೇಕಾ ಅಥವಾ ಎಲ್ಲ ಬೇಕಾ ಅಂತ. ಇದು ಆಫ್ ಆಗಿದ್ರೆ ಎಲ್ಲ ತೋರಿಸುತ್ತೆ. ಅವಾಗ ನೀವು ರೀಸೆಂಟ್ ಹೋದಾಗ ಸ್ವಲ್ಪ ಲೋಡ್ ಆಗೋಕ್ಕೆ ಟೈಮ್ ಆಗುತ್ತೆ, ಒಂದು 30 ಸೆಕೆಂಡ್ಸ್ ಆ ಥರ ಟೈಮ್ ಆಗುತ್ತೆ. ಇನ್ನು ನೀವು ಆಫ್ ಮಾಡಿದ್ರೆ ಇದನ್ನ ಆನ್ ಮಾಡಿದ್ರೆ ಅವಾಗ ನಿಮಗೆ ಲಾಸ್ಟ್ 100 ಕಾಲ್ ಹಿಸ್ಟ್ರಿ ಮಾತ್ರ ತೋರಿಸುತ್ತೆ. ಅವಾಗ ಸ್ವಲ್ಪ ಬೇಗ ಲೋಡ್ ಆಗುತ್ತೆ. ಓಕೆ, ಸೊ ಇದನ್ನ ನಾನು ಲಾಸ್ಟ್ 100 ಏನು ಬೇಡ, ಎಲ್ಲ ಇರಲಿ, ಹಂಗಾಗಿ ಹಂಗೆ ಬಿಟ್ಟಿನಿ ನಾನು. Stop. Off. ಓಕೆ, Show. ಹಿಂಗೆ On. ಇರಲಿ. Show ಇಷ್ಟ number ಇದು. on. Back. ನೆಕ್ಸ್ಟ್ ಸೆಟ್ಟಿಂಗ್ ನೋಡಿ. Display settings. Contact settings. Permissions and privacy. Permissions. Block numbers and default app. ಓಕೆ, ಈ ಪರ್ಮಿಷನ್ ಆ್ಯಂಡ್ ಪ್ರೈವಸಿ ಇದರಲ್ಲಿ ಏನು ಅಂಥದ್ದೇನು ಯೂಸ್ ಇಲ್ಲ. ನೀವು ಯಾವ್ದಾದ್ರು ಬ್ಲಾಕ್ ನಂಬರ್ಗೆ ಆ್ಯಡ್ ಮಾಡೋದಿದ್ರೆ ಮಾಡ್ಬೋದು ಅಂತ ಎಲ್ಲ ಇದೆ. ನೆಕ್ಸ್ಟು Accessibility. Speaker. Announcements and tap to call. ನಮ್ಮ ಮೇನ್ ಸೆಟ್ಟಿಂಗ್ ಸ್ನೇಹಿತರೆ, accessibility ಸೆಟ್ಟಿಂಗು. ಆ್ಯಪಲ್ಲಿ ಏನೇನು accessibility ಸೆಟ್ಟಿಂಗ್ ಇದೆ ನೋಡೋಣ. Back. Accessibility. Off. Automatic speaker. Automatically turns on the speaker when the call starts. Switch. ಓಕೆ, ಕಾಲ್ ಸ್ಟಾರ್ಟ್ ಆದ ತಕ್ಷಣ ಆಟೋಮೆಟಿಕಲಿ ಔಟ್ ಸ್ಪೀಕರ್ ಬೇಕಾ ಅಂತ. ಸೊ ಇದನ್ನು ಆನ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಔಟ್ ಸ್ಪೀಕರಲ್ಲೇ ಬರುತ್ತೆ. ಬಟ್ ಇದು ಕೆಲವೊಂದು ಫೋನಲ್ಲಿ ಫೀಚರ್ ಇರುತ್ತಲ್ಲ, ನಾವು ಕಿವಿ ಹತ್ರ ಇಟ್ಕೊಂಡ ತಕ್ಷಣ ಇನ್ ಸ್ಪೀಕರು, ಕಿವಿಯಿಂದ ತೆಗೆದ ತಕ್ಷಣ ಔಟ್ ಸ್ಪೀಕರ್, ಆ ಥರ ಅಲ್ಲ ಇದು. ನೀವು ಕಾಲ್ ರಿಸೀವ್ ಮಾಡಿದ ತಕ್ಷಣ ಔಟ್ ಸ್ಪೀಕರಲ್ಲಿ ಬರುತ್ತೆ ಅಷ್ಟೇ, ಇದು ಇನ್ನೇನಿಲ್ಲ. ನಿಮಗೆ ಬೇಕು ಅಂತಂದರೆ ಇನ್ ಸ್ಪೀಕರಲ್ಲಿ ನೀವೇ ಹಾಕೊಬೇಕು, ಆಮೇಲೆ ಔಟ್ ಸ್ಪೀಕರ್ ಬೇಕು ಅಂದರೆ ನೀವೇ ಮಾಡ್ಕೊಬೇಕು. ಒನ್ ಟೈಮ್ ಮಾತ್ರ ಇದು ಔಟ್ ಸ್ಪೀಕರಲ್ಲೇ ರಿಸೀವ್ ಆಗುತ್ತೆ. ಸೊ ಇದು ಪರ್ಫೆಕ್ಟ್ಲಿ ವರ್ಕ್ ಆಗುತ್ತೆ, ಯಾರಿಗಾದ್ರೂ ಬೇಕಾದ್ರೆ ಯೂಸ್ ಮಾಡ್ಬೋದು. Off. Tap to call. Starts the call immediately when you tap a contact. Switch. ಓಕೆ ಸ್ನೇಹಿತರೆ, ಇದು ಟ್ಯಾಪ್ ಟು ಕಾಲ್ ಅಂತಂದರೆ ಯಾವ್ದಾದ್ರು ನಂಬರ್ ಮೇಲೆ ನೀವು ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಕಾಲ್ ಹೋಗ್ಬೇಕಾ ಬೇಡವಾ ಅಂತ. ಸೊ ಇದು ಆಫ್ ಆಗಿದ್ರೆ ಡೈರೆಕ್ಟ್ಲಿ ಕಾಲ್ ಹೋಗಲ್ಲ. ಫಸ್ಟ್ ಕಾಲ್ ಹಿಸ್ಟ್ರಿ ಎಲ್ಲ ಓಪನ್ ಆಗುತ್ತೆ, ಆಮೇಲೆ ಕೆಳಗಡೆ ಕಾಲ್ ಆಪ್ಷನ್ ಬರುತ್ತೆ. ಸೊ
ಇದು ನನಗೆ ಆನ್ ಆಗಿದ್ರೇ ಒಳ್ಳೆಯದು. On. ಸೊ ಫಾಸ್ಟಾಗಿ ಡೈಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಡಿಫಾಲ್ಟ್ ಪೋಕೋ ಫೋನ್ ಆ್ಯಪಲ್ಲೂ ಕೂಡ ಇದೇ ಥರ ಇರೋದ್ರಿಂದ ಇದೇ ಥರ ಅಭ್ಯಾಸ ಆಗೋಗಿದೆ ನನಗೆ, ಹಾಗಾಗಿ ಇದನ್ನ ಆನ್ ಮಾಡ್ಕೊತೀನಿ ನಾನು. ಇದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. Off. Announce caller. Reads the contact name or number allowed for incoming calls. Switch. ಓಕೆ, ಸೊ ಇದು ಅನೌನ್ಸ್ ಕಾಲರ್. ನಿಮ್ಗೆ ಗೊತ್ತೇ ಇರುತ್ತೆ, ಕಾಲರ್ ಐ ಡಿ ಅನೌನ್ಸ್ ಮಾಡುತ್ತೆ ಅಂತ ಹೇಳಿದ್ದೆ. ಅನೌನ್ಸ್ ಮಾಡಬೇಕು ಅಂತಂದರೆ ಈ ಆಪ್ಷನ್ ಆನ್ ಮಾಡಬೇಕು, ಅನೌನ್ಸ್ ಕಾಲರ್ ಐ ಡಿ ಇದನ್ನ, ಆ ಕಾಲರ್ ನೇಮು. On. ನೆಕ್ಸ್ಟು TTS engine. Choose the engine used for speech output. System default. ಓಕೆ, ಇಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಬೈ ಡಿಫಾಲ್ಟು ಸಿಸ್ಟಮ್ ಡಿಫಾಲ್ಟ್ ಅಂತಂದರೆ ನಮ್ಮ ಆಟೋ ಟಿ ಟಿ ಎಸ್ಸೇ ಸೆಟ್ ಆಗಿರುತ್ತೆ. ಅಂದರೆ ನಾನು ಬೈ ಡಿಫಾಲ್ಟು ಆಟೋ ಟಿ ಟಿ ಎಸ್ ಇಟ್ಕೊಂಡಿದ್ದೀನಲ್ಲ, ಸಿಸ್ಟಮ್ ಡಿಫಾಲ್ಟು, ಹಾಗೆ ಆಟೋ ಟಿ ಟಿ ಎಸ್ ಅಲ್ಲೇ ಇರುತ್ತೆ. ಇದು ನಾನು ಗೂಗಲ್ ಟಿ ಟಿ ಎಸ್ ಇಡ್ತೀನಿ. Dialog. Selected. System default. Not selected. Speech recognition and synthesis from Google. ಓಕೆ, ಇದನ್ನ ಇಡೋಣ. Move it phone. ಓಕೆ, ಈಗ ಗೂಗಲ್ ಟಿ ಟಿ ಎಸ್ ಸೆಟ್ ಆಯಿತು. On. Slide to enter numbers. When talkback is on, slide your finger on the keypad and enter the selected digit when you lift it. Switch. ಓಕೆ, ಯಾರಿಗಾದರೂ ಡಬಲ್ ಟ್ಯಾಪ್ ಬೇಕು ನಂಬರ್ ಡೈಲ್ ಮಾಡೋಕ್ಕೆ ಅಂತಂದರೆ ಅವರು ಈ ಆಪ್ಷನ್ನ ಆಫ್ ಮಾಡಬೇಕು. ಸ್ಲೈಡ್ ಟು ಡೈಲ್ ನೋಡಿ. TT on. Slide to enter numbers. When talkback is on, slide your finger on the keypad and enter the selected digit when you lift it. Switch. Lock screen. ಸೊ ಸ್ಲೈಡ್ ಟು ಎಂಟರ್ ನಂಬರ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನ ಆಫ್ ಮಾಡಿ. ಆಫ್ ಮಾಡಿದಾಗ ಡಬಲ್ ಟಚಲ್ಲಿ ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ ಮಾಮೂಲಿ ಎಲ್ಲ ಫೋನಲ್ಲಿ ಯಾವ ಥರ ವರ್ಕ್ ಆಗುತ್ತಲ್ಲ, ನಮ್ಗೆ ಬೇಕಾಗಿರೋ ನಂಬರ್ ಮೇಲೆ ಫಿಂಗರ್ ಲಿಫ್ಟ್ ಮಾಡೋದು, ಆ ಥರ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಬೋದು. ಈಗ ನಾನು ಇದನ್ನ ಆಫ್ ಮಾಡಿ ಡಬಲ್ ಟ್ಯಾಪಲ್ಲಿ ಇಡ್ತೀನಿ. Off. ಓಕೆ, ನೆಕ್ಸ್ಟು On. Full screen incoming call screen. For incoming calls, the app automatically opens the full screen call UI. When disabled, the call is shown only as a notification. Switch. ಓಕೆ, ಇದು ನಿಮಗೆ ಯಾವ ಕಾಲ್ ಮಾಡಿದಾಗ ಅದು ಫುಲ್ ಸ್ಕ್ರೀನಲ್ಲಿ ಬೇಕಾ ಅಥವಾ ಬರೀ ನೋಟಿಫಿಕೇಷನಲ್ಲಿ ಬೇಕಾ ಅಂತ. ಸೊ ನಿಮಗೆ ಫುಲ್ ಸ್ಕ್ರೀನಲ್ಲಿ ಏನು ಕಾಲ್ ಬೇಡ ಅಂತಂದರೆ ಇದನ್ನ ಆಫ್ ಮಾಡ್ಬೋದು. ಬಟ್ ಇದು ಆನಾಗೇ ಇರಲಿ, ಇಲ್ಲಾಂತಾರೆ ಒಂದೊಂದ್ಸಲ ಕಾಲ್ ಬಂದಾಗ ಕನ್ಫ್ಯೂಷನ್ ಆಗುತ್ತೆ, ಯಾರು ಕಾಲ್ ಮಾಡ್ತಾರೆ ಅಂತ ಬೇಗ ಕೈಗೆ ಸಿಗಲ್ಲ ಹೆಸರು, ಹಂಗಾಗಿ. Stop recording. On. Okay, ಅಷ್ಟೇ Full ಇದು. screen incoming calls. Back. Button. Accessibility. Quick replies. Messages used when rejecting calls by SMS. ಓಕೆ, ಈ ಕ್ವಿಕ್ ರಿಪ್ಲೈ ಸೆಟ್ ಮಾಡ್ಬೋದು. ರಿಜೆಕ್ಟ್ ಮಾಡಿದಾಗ ಏನಾದ್ರು ಮೆಸೇಜ್ ಹೋಗಬೇಕು ಅಂತಂದರೆ. Information. Help guide. A short guide that explains how to use the app. ಸೊ ಇನ್ಫಾರ್ಮೇಷನ್ ಹೆಲ್ಪ್ ಗೈಡ್ ಎಲ್ಲ ಇದೆ, ಅದೇನು ಅವಶ್ಯಕತೆ ಇಲ್ಲ ಇದು ನಮಗೆ. About. Version and app information. Open source licenses. Show the open source licenses in use. Stop recording. ಅಷ್ಟೇ ಸ್ನೇಹಿತರೆ. Open source Okay. licenses. About. Version and app information. ಇಷ್ಟೇ. ಈಗ ಸಂಪೂರ್ಣವಾಗಿ ನಾವು ಸೆಟ್ಟಿಂಗ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಅಂದರೆ ನಮಗೆ ಬೇಕಾಗಿರೋಂಥ ಸೆಟ್ಟಿಂಗ್ಸು. ಈಗ ಮೊದಲೇ ಕೀಪ್ಯಾಡ್ ನೋಡೋಣ, ಡಬಲ್ ಟಚಲ್ಲಿ ವರ್ಕ್ ಆಗ್ತಾ ಇಲ್ವಾ ಅಂತ. ಕೀಪ್ಯಾಡ್ ಟ್ಯಾಬ್ಗೆ ಹೋಗೋಣ. Keypad. Tab. ಓಕೆ, Keypad. ನೋಡಿ ಇಲ್ಲಿ 8. Button. ಈಗ 9. 9. But 9. 9. 5. 5. ನೋಡಿ. 8. But 8. ಡಬಲ್ ಟ್ಯಾಪಲ್ಲಿ ವರ್ಕ್ ಆಗುತ್ತೆ. ಓಕೆ, Selected. Keypad. Tab. ಸೊ ಕೆಳಗಡೆ ಕಾಲ್ ಬಟನ್ ಸಿಗುತ್ತೆ ನಿಮಗೆ. Call. ಸೊ ಲೆಫ್ಟ್ ಸೈಡು ಸ್ವಲ್ಪ ಸೆಂಟ್ರಲ್ಲಿ. ಓಕೆ, ಸೊ ಡಿಲೀಟು ಕೂಡ ರೈಟ್ ಸೈಡ್ ಕೆಳಗಡೆ ಇರುತ್ತೆ. Stop recording. But delete. Window. ಡಿಲೀಟ್ ಮಾಡೋಣ ಈಗ. 8 deleted. 5 deleted. 9 deleted. ಓಕೆ, ಡಿಲೀಟ್ ಆಯಿತು, ಎಲ್ಲ ನಂಬರು ಡಿಲೀಟ್ ಆಯಿತು. ನೆಕ್ಸ್ಟ್ ಈಗ ಕಾಲ್ ಹಿಸ್ಟ್ರಿಗೆ ಹೋಗ್ತೀನಿ ನೋಡಿ. Contacts. Tab. Recent calls. Tab. ರೀಸೆಂಟ್ ಕಾಲ್ಸ್ ಇದೆ, ಕಾಲ್ ಹಿಸ್ಟ್ರಿ Recent calls. Selected. ನೋಡಿ. ಇಲ್ಲಿ Filter colon all. Button. ಫಿಲ್ಟರ್ ಕೋನ ಆಲ್ ಅಂತ ಇದೆ, ಅಂತಂದರೆ ಎಲ್ಲ ನಂಬರ್ಸು ತೋರಿಸುತ್ತೀನಿ In progress. Progress bar. ನೋಡಿ. ಈಗ ಪ್ರೋಗ್ರೆಸ್ ಅಂತ ತೋರಿಸ್ತೆ, ಅಂತಂದರೆ ನಾನು ಹೇಳಿದ್ನಲ್ಲ ಆಲ್ ಅಂತ ಇಟ್ಕೊಂಡ್ರೆ ನೀವು, ಅಂದರೆ ಶೋ 100 ಕಾಲ್ ಅಂತ ಇತ್ತಲ್ಲ, ಅದನ್ನ ನಾವು ಆಫ್ ಮಾಡಿರೋದ್ರಿಂದ ಎಲ್ಲ ತೋರಿಸುತ್ತೆ, ಹಾಗಾಗಿ ಸ್ವಲ್ಪ ಲೋಡ್ ಆಗಿ ಟೈಮ್ ಆಗುತ್ತೆ. ಓಕೆ, ಈಗ ಫುಲ್ಲು ಲೋಡ್ ಆಯಿತು. Settings. But recent options. Button. Search. Filter colon all. ನೋಡಿ, Button. ಇಲ್ಲಿ ಸರ್ಚ್ ಇದೆ, ಫಿಲ್ಟರ್ ಆಲ್ ಇದೆ. ಫಿಲ್ಟರ್ ಮಾಡ್ಬೋದು, ಇಲ್ಲಿ ಫಿಲ್ಟರ್ ತೋರಿಸ್ತೀನಿ ನಾನು. Today. Heading. ನೋಡಿ ಈಗ. Rejected call. Mustang. Plus 91812331. Today. ಓಕೆ, ಇಲ್ಲಿ ಮುಸ್ತಾಕ್ದು ರಿಜೆಕ್ಟೆಡ್ ಕಾಲ್ ಇದೆ. ಸೊ ಇದ್ರ ಮೇಲೆ ನಾವು ಸ್ವೈಪ್ ಡೌನ್ ಮಾಡಿದ್ರೆ Rejected call. Call back. ನೋಡಿ ಕಾಲ್ ಬ್ಯಾಕ್ ಇದೆ, Send message. ಸೆಂಡ್ ಮೆಸೇಜು. ಸೊ ಇದು ಟಾಕ್ ಬ್ಯಾಕ್ ಆ್ಯಕ್ಷನ್ಸ್ ಮೂಲಕ ವರ್ಕ್ ಆಗೋಂಥದ್ದು. Copy. ಕಾಪಿ ಇದೆ, ಈ ನಂಬರ್ನ ಕಾಪಿ ಮಾಡ್ಬೋದು. Share. ಶೇರ್ ಇದೆ, ಇಲ್ಲಿಂದಾನೇ ಶೇರ್ ಮಾಡ್ಬೋದು. Block. ಬ್ಲಾಕ್ ಇದೆ, Details. ಡೀಟೇಲ್ಸ್ ಇದೆ, ಡೀಟೇಲ್ಸ್ ನೋಡ್ಬೋದು. Add to favorites. ಆ್ಯಡ್ ಟು ಫೇವ್ರೇಟ್ಸ್, ಇಲ್ಲಿಂದಾನೇ ಫೇವ್ರೇಟ್ಗೆ ಆ್ಯಡ್ ಮಾಡ್ಬೋದು. Delete call log. ಡಿಲೀಟ್ ಕಾಲ್ ಲಾಗ್, ಈ ನಂಬರ್ನ ಈ ರೀಸೆಂಟ್ ಕಾಲ್ಸಿಂದ ಡಿಲೀಟ್ ಮಾಡ್ಬೋದು. ನಾವು ಯಾರೋ ಕಾಲ್ ಮಾಡಿರೋದು ಗೊತ್ತಾಗಬಾರ್ದು ಅಂತ ಡಿಲೀಟ್ ಮಾಡ್ತೀವಲ್ಲ, ಹಂಗೆ. Activate. ಆ್ಯಕ್ಟಿವೇಟ್ ಅಂದರೆ ಕಾಲ್ ಆಗುತ್ತೆ ಅಷ್ಟೇ, ಕಾಲ್ ಹೋಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಕಾಲ್ ಹೋಗ್ಬಿಡುತ್ತೆ. ಓಕೆ, ಸೊ ನೀವು ಇದಕ್ಕೆ ಮೆಸೇಜ್ ಕಳಿಸೋದು ಅಥವಾ ಇನ್ನೇನಾದ್ರು ಮಾಡಬೇಕು ಅಂತಂದರೆ ಟಾಕ್ ಬ್ಯಾಕ್ ಆ್ಯಕ್ಷನ್ಸ್ ಯೂಸ್ ಮಾಡಬೇಕು ಅಂತಂದರೆ ಸ್ವೈಪ್ ಡೌನ್ ಅಥವಾ ಸ್ವೈಪ್ ಅಪ್ ಮಾಡ್ತಾ ಹೋದರೆ ನಿಮಗೆ ಎಲ್ಲ ಆಪ್ಷನ್ಸು ಸಿಗುತ್ತೆ. Outgoing call. ನೋಡಿ, Mustang. ಯಾವುದು Outgoing call. Mustang. Plus incoming call. Yeah. Matches zeroed. Plus 9181. Call back. Send message. ನೋಡಿ, ಸುಮ್ಮನೆ ಸ್ವೈಪ್ ಡೌನ್ ಮಾಡ್ತಾ ಬಂದರೆ ಈ ಥರ ಆಪ್ಷನ್ ಸಿಗುತ್ತೆ. ಸೊ ಫಿಲ್ಟರ್ ಅಂತ ಇದೆಯಲ್ಲ, ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. Search. Filter colon all. Button. ನೋಡಿ, ಫಿಲ್ಟರ್ ಆಲ್ ಇದೆ. ಇಲ್ಲಿ Pop dash up. Missed. ಮಿಸ್ಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಬರೀ ಮಿಸ್ ಕಾಲ್ಸ್ ಮಾತ್ರ ತೋರಿಸುತ್ತೆ ನಮಗೆ. Outgoing. ಔಟ್ ಗೋಯಿಂಗ್ ಅಂತಂದರೆ ಬರೀ ಔಟ್ ಗೋಯಿಂಗ್ ಮಾತ್ರ ತೋರಿಸುತ್ತೆ. Incoming. ಇನ್ಕಮಿಂಗ್ ಅಂತಂದರೆ ಬರೀ ಇನ್ಕಮಿಂಗ್ ಕಾಲ್ಸ್ ಮಾತ್ರ ತೋರಿಸುತ್ತೆ. Stop record. Out. Missed. Selected. All. ಆಲ್ ಅಂತ ಇದ್ರೆ ಎಲ್ಲ ಕಾಲ್ಸು ತೋರಿಸುತ್ತೆ ಮಿಕ್ಸ್ ಆಗಿ. ಇನ್ಕಮಿಂಗ್ ಔಟ್ ಗೋಯಿಂಗ್ ಏನೇನು ಮಾಡಿರ್ತೀರೋ ಆರ್ಡ್ರಲ್ಲಿ ಎಲ್ಲ ತೋರಿಸುತ್ತೆ. Move phone. ನೆಕ್ಸ್ಟು Search. Options. ಆಪ್ಷನ್ಸ್ ಇದೆ. ಆಪ್ಷನ್ಸಲ್ಲಿ Pop dash up. Group by type. Clear list. ಕ್ಲಿಯರ್ ಲಿಸ್ಟ್. ಸೊ ಟೋಟಲ್ ನೀವು ಕಾಲ್ ಹಿಸ್ಟ್ರಿನೇ ಕ್ಲಿಯರ್ ಮಾಡ್ಬೋದು. Group by type. ಗ್ರೂಪ್ ಬೈ ಟೈಪ್ ಇದೇನು ಬೇಡ ಬಿಡಿ. Group by person. ಸೊ ಗ್ರೂಪ್ ಬೈ ಪರ್ಸನ್ ಎಲ್ಲ ಏನು
Stop recording. Okay, No group, okay. group by clear list. ಇಷ್ಟು ಆಪ್ಷನ್ಸ್ ಇದೆ. Google phone. ಆಮೇಲೆ Selected. Recent contacts. Tab. ಕಾಂಟ್ಯಾಕ್ಟ್ಸ್ ಟ್ಯಾಬಲ್ಲಿ ಸ್ಲೈಡರ್ ಇದೆ ಅಂತ ಹೇಳೋದ್ನಲ್ಲ, ಅದನ್ನು ತೋರಿಸ್ತೀನಿ ನೋಡಿ ನಾನು ನಿಮಗೆ. Contacts. Selected. ಸ್ಟಾರ್ಟಿಂಗಲ್ಲೇ ಮೇಲೆ Search. ಸರ್ಚ್ ಅಂತ ಇದೆ, ಅಲ್ಲಿಂದ Letter picker : A slider. ನೋಡಿ ಲೆಟರ್ ಪಿಕ್ಕರ್ ಎ ಸ್ಲೈಡರ್ ಅಂತ ಇದೆ. ಇಲ್ಲಿಂದ ನಾವು ಸ್ವೈಪ್ ಡೌನ್ ಮಾಡಿದ್ರೆ ಬಿ ಸ್ಲೈಡರ್ ಬಂತೀಗ ಆ್ಯಕ್ಚುಲಿ ನೋಡಿ. Search. Letter picker : A slider. ಸೊ ಎ ಇದೆ, ಸಾರಿ ಸ್ವೈಪ್ ಅಪ್ ಮಾಡ್ತೀನಿ, Letter picker : D. ಬಿ, ಮತ್ತೆ ಸ್ವೈಪ್ ಡೌನ್ ಮಾಡಿದ್ರೆ Letter picker : A. ಈಗ ಎ ಇಂದ ಸ್ಟಾರ್ಟ್ ಆಗೋ ಕಾಂಟ್ಯಾಕ್ಟ್ ಸಿಗುತ್ತೆ. Letter picker : D. Letter picker : C. Letter picker : D. ಈ ಥರ ನಾವು ಸ್ವೈಪ್ ಅಪ್ ಮಾಡ್ತಾ ಹೋದರೆ ಮುಂದಿನ ಲೆಟರ್ ಬರುತ್ತೆ. ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ ಈಗ ಡಿ ಇಂದ ಸ್ಟಾರ್ಟ್ ಆಗೋ ಕಾಂಟ್ಯಾಕ್ಟ್ಸ್ ತೋರಿಸುತ್ತೆ. DDMKT3 plus 91 DD for Salem plus 91 Deary Luca KT plus 90 back button. ಈ ಥರ ತೋರಿಸುತ್ತೆ. ಸೊ ಇದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಇದರ ಒಂದು ಅಡ್ವಾಂಟೇಜಸ್ ಸ್ನೇಹಿತರೆ. ನಾನಂತೂ ಇದನ್ನ ಪ್ರೈಮರಿ ಫೋನಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸುಮಾರು ಜನರಿಗೆ ಕೆಲವಾರು ಕಾರಣಗಳಿಗೆ ಅವರ ಡಿಫಾಲ್ಟ್ ಫೋನ್ ಇಷ್ಟ ಆಗಲ್ಲ. ಸ್ಪೆಷಲಿ ನಮಗೆ ಈ ಪೋಕೋ ಫೋನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಕಾಲ್ ಹಿಸ್ಟ್ರಿಯಲ್ಲಿ ನೋಡುವಾಗ ಅಥವಾ ಯಾರಾದರೂ ಕಾಲ್ ಮಾಡಿದಾಗ ಸ್ಪೆಲ್ಲಿಂಗ್ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ರಾಜೇಶ್ ಕಾಲ್ ಮಾಡಿದ್ರೆ RAJESH ಅಂತ ಆ ಥರ ಸ್ಪೆಲ್ಲಿಂಗ್ ಎಲ್ಲ ಹೇಳೋದು, ಹಂಗೆ ಮಾಡುತ್ತೆ. ಆಮೇಲೆ ಈ ಗೂಗಲ್ ಫೋನ್ ಅಪ್ಡೇಟ್ ಆದಮೇಲೆ ಅದರದ್ದು ಕೂಡ ಸುಮಾರು ಜನರಿಗೆ ಇಂಟರ್ಫೇಸ್ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಅಂಥವರು ಇದನ್ನ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು. ಆಮೇಲೆ ಕೆಲವು ಕಾಲರ್ ನೇಮ್ ಅನೌನ್ಸ್ಮೆಂಟ್ ಬೇಕು ಅನ್ನೋಂಥವ್ರು ಅಥವಾ ಡಬಲ್ ಟ್ಯಾಪ್ ಮಾಡಬೇಕು ನನ್ನ ಕೀಬೋರ್ಡಲ್ಲಿ ಅನ್ನೋಂಥವ್ರು ಅವರೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಆದರೆ ಒಂದು ಡಿಸಡ್ವಾಂಟೇಜ್ ಏನು ಅಂತಂದರೆ ಇದರಲ್ಲಿ ಕಾಲ್ ರೆಕಾರ್ಡಿಂಗ್ ಫೀಚರ್ ಇಲ್ಲ, ಅದೊಂದು. ಆಮೇಲೆ ಈ ಡೆವಲಪರು ಕೂಡ ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾನು ಇದರಲ್ಲಿ ಕೆಲವಾರು ಫೀಡ್ಬ್ಯಾಕ್ಸ್ನ ಕೊಟ್ಟಿದ್ದೀನಿ. ಒಂದೇನಪ್ಪ ಅಂತಂದರೆ ಕಾಲರ್ ನೇಮು ಎರಡು ಸಲ ಅನೌನ್ಸ್ ಮಾಡುತ್ತೆ. ಸೊ ಮಿನಿಮಮ್ 3 ಟೈಮ್ ಅನೌನ್ಸ್ ಮಾಡಬೇಕು, ಮತ್ತು ನಮ್ಗೆ ಎಷ್ಟು ಸಲ ಬೇಕು ಅಂತ ನಾವು ಸೆಟ್ ಮಾಡೋ ಥರ ಆಪ್ಷನ್ ಬೇಕು ಅಂತ ಕೇಳಿದ್ದೆ. ಅದನ್ನ ಫೀಚರ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು, ಕಾಲ್ ಹಿಸ್ಟ್ರಿಯಲ್ಲಿ ಇದು 24 ಅವರ್ ಫಾರ್ಮ್ಯಾಟಲ್ಲಿ ತೋರಿಸುತ್ತೆ. ಈಗ ಯಾರಾದರೂ ನೈಟ್ 8 ಗಂಟೆಗೆ ಕಾಲ್ ಮಾಡಿದರು ಅಂತಂದರೆ 20:00 ಅಂತ ತೋರಿಸುತ್ತೆ ಅದು ಟೈಮು. ಸೊ ಅದನ್ನು ಕೂಡ ನಮಗೆ 12 ಅವರ್ ಫಾರ್ಮ್ಯಾಟಲ್ಲಿ ಸೆಟ್ ಮಾಡೋಂಥ ಆಪ್ಷನ್ ಕೊಡಿ ಅಂತ ಹೇಳಿದ್ದೀನಿ. ಇದೆರಡನ್ನೂ ನೆಕ್ಸ್ಟ್ ಅಪ್ಡೇಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೂ ಕೆಲವೊಂದು ಬಗ್ಸ್ನು ಕೂಡ ಫಿಕ್ಸ್ ಮಾಡಿ ಅಂತ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ಕಾಂಟ್ಯಾಕ್ಟ್ಸಲ್ಲಿ ನೀವೇನಾದರೂ ಸರ್ಚ್ ಮಾಡಿ ಯಾವುದಾದ್ರು ಒಂದು ಹೆಸರನ್ನು ಸರ್ಚ್ ಮಾಡಿ ಕಾಲ್ ಮಾಡಿ ಬ್ಯಾಕ್ ಬಂದುಬಿಟ್ಟಿರ್ತೀರ. ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ಓಪನ್ ಮಾಡಿದಾಗ ಫೋನ್ ಆ್ಯಪು, ಅದು ನಾವು ಏನು ಹಳೇದು ಸರ್ಚ್ ಮಾಡಿರ್ತೀವೋ ಅದು ಹಂಗೆ ಇರುತ್ತೆ. ಅದು ಸರ್ಚಲ್ಲಿ ಹೋಗಿ ನಾವು ಮತ್ತೆ ಅದನ್ನ ಕ್ಲಿಯರ್ ಕೊಟ್ಟು ಆಮೇಲೆ ಹೊಸದು ಸರ್ಚ್ ಮಾಡಬೇಕು, ಇಲ್ಲ ಅಂತಂದರೆ ಅದು ಅಲ್ಲೇ ಇರುತ್ತೆ. ಸೊ ಆ ಥರದ್ದೆಲ್ಲ ಕೆಲವೊಂದು ಸಣ್ಣ ಪುಟ್ಟ ಬಗ್ಸ್ ಇದೆ, ಇದನ್ನೆಲ್ಲ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಸದ್ಯಕ್ಕೆ ಯೂಸ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ನೀವು ಕೂಡ ಇದನ್ನ ಯೂಸ್ ಮಾಡಿ. ಯೂಸ್ ಮಾಡಾದಮೇಲೆ ಪ್ಲೇಸ್ಟೋರಲ್ಲಿ 5 ಸ್ಟಾರ್ ರೇಟಿಂಗ್ ಕೊಡಿ. ನಿಮ್ಮದು ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಕಂಪ್ಲೇಂಟ್ಸು ಅಲ್ಲಿ ಬರಿಬೋದು. ಬಗ್ಸ್ ಏನಾದ್ರು ಇದ್ದರೆ ರಿಪೋರ್ಟ್ ಮಾಡ್ಬೋದು, ಇಮೇಲ್ ಮಾಡ್ಬೋದು. ಆದಷ್ಟು ಬೇಗ ಫಿಕ್ಸ್ ಮಾಡ್ತಾರೆ. ಹಾಗೆ ನಾನು ಹೇಳ್ದಂಗೆ ಈ ಕಾಲರ್ ನೇಮ್ ಅನೌನ್ಸು ಇದೆಲ್ಲ ಫೀಚರ್ಸು, ಅಂದರೆ ಜಾಸ್ತಿ ಸಲ ಅನೌನ್ಸ್ ಮಾಡೋ ಥರದ್ದು ಇದೆಲ್ಲ ಮುಂದೆ ಫೀಚರ್ಸು ಬರುತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ. ಸೊ ಈ ಆ್ಯಪ್ನ ಎಲ್ಲರೂ ಯೂಸ್ ಮಾಡಿ, ನಿಮ್ಮ ಒಪಿನಿಯನ್ ಹೇಳಿ ಆ್ಯಪ್ ಹೇಗಿತ್ತು, ಇದರಲ್ಲಿ ಯಾವ ಫೀಚರ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ನಮ್ಮ ಕನ್ನಡ ತಂತ್ರಾಂಶ ಗ್ರೂಪಲ್ಲಿ ಹಾಕ್ಬೋದು. ನಿನ್ನೆ ನಾನು ಈ ವಿಸ್ಪರ್ ಫ್ಲೋ ಅನ್ನೋಂಥ ಒಂದು ವಾಯ್ಸ್ ಇನ್ಪುಟ್ ಮಾಡೋಂಥ AI ಆ್ಯಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇದನ್ನ ಎಲ್ಲರೂ ತುಂಬ ಇಷ್ಟಪಟ್ರಿ. ಕೆಲವರಿಗೆಲ್ಲ ಇದು ಇನ್ಕಂಪ್ಯಾಟಬಲ್ ಅಂತ ತೋರಿಸ್ತಾ ಇದೆ ಅಂತ ಹೇಳಿದ್ರಿ. ಹೌದು ಸ್ನೇಹಿತರೆ, ಹಳೆ ಫೋನ್ಗಳು ಅಂತಂದರೆ ಯಾವುದು ಆ್ಯಂಡ್ರಾಯ್ಡ್ 10, 11, 12 ಕೆಲಸ ಮಾಡ್ತಾಯಿದೆ ಅಂಥದ್ದು ವರ್ಕ್ ಆಗೋಲ್ಲ. ಯಾಕಪ್ಪ ಅಂತಂದರೆ ಇದು AI ಆ್ಯಪ್ ಆಗಿರೋದ್ರಿಂದ ಇದಕ್ಕೆ ಒಂದು ಲೇಟೆಸ್ಟ್ ಫೀಚರ್ಸ್ ಇರಬೇಕಾಗುತ್ತೆ, ರ್ಯಾಮ್ ಜಾಸ್ತಿ ಇರಬೇಕಾಗುತ್ತೆ, ಆಮೇಲೆ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ಇರಬೇಕಾಗುತ್ತೆ. ಇಲ್ಲಾಂತಂದರೆ ಅಷ್ಟು ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಸೊ ಯಾರು ತುಂಬ ಹಳೆ ಫೋನಲ್ಲಿದ್ದೀರಾ, ಕಂಪ್ಯಾಟಬಿಲಿಟಿ ಇಶ್ಯೂಸ್ ಇರುತ್ತೆ, ಹಾಗಾಗಿ ವರ್ಕ್ ಆಗೋಲ್ಲ. ಅದು ಬಿಟ್ಟು ಸುಮಾರು ಜನರಿಗೆ ಡಿಕ್ಟೇಟ್ ಬಟನ್ ಎಲ್ಲ ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಿ. ಒಂದು ಸ್ವಲ್ಪ ಪ್ರಯತ್ನ ಮಾಡಿ, ನಿಮಗೆ ಸಿಗುತ್ತೆ ಅದು. ಸೊ ಸ್ವಲ್ಪ ನೀವು ಸ್ವೈಪ್ ಮಾಡಿ ಯೂಸ್ ಮಾಡೋದಕ್ಕಿಂತ ಎಕ್ಸ್ಪ್ಲೋರ್ ಬೈ ಟಚ್ಚಲ್ಲಿ ಆಪ್ಷನ್ಸ್ನ ಹುಡ್ಕೋದನ್ನ ಕಲಿಬೇಕು. ಆವಾಗ ನಿಮಗೆ ಎಕ್ಸಾಕ್ಟ್ಲಿ ಬೇಗ ಹುಡ್ಕೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಡಿಕ್ಟೇಟ್ ಬಟನ್ ಖಂಡಿತವಾಗ್ಲೂ ಸಿಗುತ್ತೆ. ಒಂದು ಸ್ವಲ್ಪ ರೈಟ್ ಸೈಡಲ್ಲಿ ಮೇಲಿಂದ ಒಂದು ಸ್ವಲ್ಪ ಕೆಳಗೆ, ಅಂದರೆ ಪೂರ್ತಿ ಮೇಲೇನೂ ಅಲ್ಲ ಪೂರ್ತಿ ಕೆಳಗೂ ಅಲ್ಲ, ಒಂದು ಸ್ವಲ್ಪ ಸೆಂಟ್ರಲ್ಲಿ ನಿಮಗೆ ಸಿಗುತ್ತದು. ನೀವು ವಾಟ್ಸಪ್ಪಲ್ಲಿ ಹೇಳೋದಾದರೆ ವಾಯ್ಸ್ ಇನ್ಪುಟ್ ಅಂತ ಸಿಗುತ್ತಲ್ಲ, ಅದರಿಂದ ಒಂದು ಸ್ವಲ್ಪ ಮೇಲೆ ಹೋದರೆ ವಾಯ್ಸ್ ಮೆಸೇಜ್ ಅಂತ ಸಿಗುತ್ತೆ. ಅದರಿಂದ ಒಂದು ಸ್ವಲ್ಪ ಮೇಲೆ ಹೋದರೆ ನಿಮಗೆ ಈ ಡಿಕ್ಟೇಟ್ ಬಟನ್ನು ಸಿಗುತ್ತೆ. ಸೊ ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.